ನಾನ್ ಸ್ಟಾಪ್ ವೆಜಿಟಬಲ್ಸ್ ಯಾವುದೇ ವೆಜಿಟಬಲ್ಸು ನಾನ್ ಸ್ಟಾಪ್ ಬಿಡ್ಬೋದು, ಸೆಕೆಂಡ್ ಸೆನ್ಸಲ್ಲಿ ಕಟ್ ಆಗುತ್ತೆ ನೋಡಿ. ನಮ್ಮ ಕೈ ತೆಗೆದ್ರೆ ಏನು ಆಗಲ್ಲ ಸರ್? ಇದು ಏನು ಆಗಲ್ಲ ಸರ್, ತೊಂದರೆ ಇಲ್ಲ, ಏನಿಲ್ಲ ಸರ್. 2 to 3 seconds ಅಲ್ಲಿ ಆಗೋಯ್ತು. ಹೌದು ಸರ್. ಫ್ರೆಂಚ್ ಫ್ರೈಸ್ ಕಟಿಂಗ್ ಸರ್ ನಾವೇ ಕಟ್ ಮಾಡ್ಬೇಕಂದ್ರೆ ಅರ್ಧ ಗಂಟೆ ಬೇಕು. ನೀಟಾಗಿ ಸ್ಕ್ವೇರ್ ಆಗಿ ಕಟ್ ಮಾಡಬೇಕು ಅಂದರೆ ನೋಡಿ ಸರ್. ತೋರಿಸಿ ಸರ್, ಅದು ಕೈಲಿ ಇಟ್ಬಿಟ್ಟು ತೋರಿಸಿ. ಓಹ್, ಎಲ್ಲ ಈವನ್ ಶೇಪ್ ಅಲ್ವಾ ಇದು? ಹೌದು ಸರ್ ನೋಡಿ. ವಾವ್. ಸೊ ನೆಕ್ಸ್ಟ್ ನೋಡಿ ಸರ್, ಇದು ಬಂದು ನಿಮಗೆ ಕ್ಯಾಪು. ಸೊ ಇದು ಬಂದು ಸಿಟ್ರಸಿನ್ ಜ್ಯೂಸ್ಗೋಸ್ಕರ ಇದೆ. ತಾಳಂಬಿ, ಮೊಸಂಬಿ, ಲೆಮನು, ಸೊ ಇದೆಲ್ಲ ನೀವು ಇದ್ರ ಆರೆಂಜು ಇದೆಲ್ಲ ಬಂದು ಇದರಲ್ಲಿ ಯೂಸ್ ಮಾಡಿಸ್ಕೋಬಹುದು. ಫಿಟ್ ಮಾಡ್ಬಿಟ್ಟು ಸೇಮ್ ಆನ್ ಮಾಡ್ತೀರಾ. ನೋಡಿ, ಏನೂ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ನೇಲಲ್ಲಿ ಹೈಲೈಟಲ್ಲಿ ಎಲ್ಲ ಕಡೆ ನೋಡ್ಬಿಟ್ಟಿದ್ದೀರಾ. ಸೊ ಆಲ್ ಇನ್ ಒನ್ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ನಮ್ಮ ಗೋಲ್ಡನ್ ಅಸೋಸಿಯೇಟ್ಸ್ ಕಡೆಯಿಂದ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕಾರ್ತಿಕ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿ. ಹ್ಯಾಪಿ ಸಂಕ್ರಾಂತಿ ಸರ್. ಹ್ಯಾಪಿ ಸಂಕ್ರಾಂತಿ ಸರ್. ಸಂಕ್ರಾಂತಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ತಗೊಬಂದಿದ್ದೀರಾ ಸರ್. ವೈ, ಯಾಕೆ ಇದನ್ನ ನಾವು ಯೂಸ್ ಮಾಡಬೇಕು? ವಾಟ್ ಇಸ್ ದ ಬೆನಿಫಿಟ್ ಸರ್? ಇದು ನಿಮ್ಮ ಹತ್ರ ಈಗ ಎಲ್ಲರ ಮನೆಯಲ್ಲೂ ಈಗ ಅಪ್ಗ್ರೇಡ್ ಮಿಕ್ಸಿ ತಗೊಳಕ್ ಆಗೋದಿಲ್ಲ. ಆಲ್ರೆಡಿ ಈ ತರ ಮಿಕ್ಸಿ ತಗೊಂಡಿರ್ತೀರಾ. ಬಟ್ ಈಗ ಬಂದು ಎಲ್ಲರ ಮನೆಯಲ್ಲೂ ನಿಮಗೆ ಚಾಪಿಂಗ್ ಕಟ್ಟಿಂಗ್ ಜೊತೆಗೆ ಎಲ್ಲ ಐಟಮ್ಸ್ ಬರೋ ತರ ಅಪ್ಗ್ರೇಡ್ ಮಿಕ್ಸಿ ಬರ್ತದೆ. ಸೊ ನಾವು ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಈ ತರ ಒಂದು ಕಿಟ್ ಆಗಿ ನಿಮ್ಗೆ ಕೊಡ್ತಾ ಇದೀನಿ. ಆಲ್ ಇನ್ ಒನ್ ನಿಮಗೆ 4G ಮಿಕ್ಸಿ ಅಟ್ಯಾಚ್ಮೆಂಟ್ ಹೇಳ್ಬೋದು. ಸೊ ನಿಮ್ಮ ಹತ್ರ ಇರೋ ಹಳೆ ಮಿಕ್ಸಿಯಲ್ಲಿ ಈ ಕಿಟ್ ನ ತಗೊಂಡು ನೀವು ಪ್ರತಿಯೊಂದು ಅಡಿಗೆ ಮನೆಯಲ್ಲಿ ಏನೇನು ಕೆಲಸ ಮಾಡ್ತಿರೋ ಪ್ರತಿಯೊಂದು ಕೆಲಸನೂ ಮಾಡ್ಕೋಬಹುದು ಸರ್. ಓಕೆ ಸರ್, ನಾನು ವಿಡಿಯೋ ಹಾಕಿದಾಗ ತುಂಬಾ ಜನ ಕಮೆಂಟ್ಸ್ ಬಂದಿದೆ ಏನಂತಂದ್ರೆ, ಸರ್ ನಮ್ಮ ಹತ್ರ ಆ ಮಿಕ್ಸಿ ಇದೆ, ಈ ಮಿಕ್ಸಿ ಇದೆ, ಪ್ರೀತಿ ಇದೆ, ಅದಿದೆ, ಇದಿದೆ, ಎಲ್ಲಾ ಬ್ರ್ಯಾಂಡ್ಗೂ ಇದು ಅಟ್ಯಾಚ್ ಆಗುತ್ತೆ. ಎಲ್ಲಾ ಬ್ರ್ಯಾಂಡ್ಗೂ ಅಟ್ಯಾಚ್ ಆಗುತ್ತೆ ಸರ್. 90% ಆಫ್ ಮಿಕ್ಸಿಗೆ ಅಟ್ಯಾಚ್ ಆಗುತ್ತೆ. ಒಂದು 10%ಗೆ ನಾವು ಮ್ಯಾಚಿಂಗ್ ಆಗೋದಿಲ್ಲ. ನೀವು ಫೋನ್ ಮಾಡಿ ಕೇಳುವಾಗ ಮಾಡಲ್ ಕಳಿಸಿದ್ರೆ ನಾವು ಮ್ಯಾಚಿಂಗ್ ಕಳಿಸ್ತೀನಿ. ಗೀರ್ಸ್ ಬಂದು ಚೇಂಜಸ್ ಆಗುತ್ತೆ. ಫ್ಲಿಪ್ಸ್ ನೋಡಿ, ಇದು ಫ್ಲಿಪ್ಸ್ ಇದೆ. ಸೊ ಯಾವ್ದು ಮಾಡಲ್ ಸೂಟಬಲ್ ಮಾಡಲ್ ನಮ್ಗೆ ಮ್ಯಾಚ್ ಮಾಡಿ ಕೊಡ್ತೀನಿ. ನೀವು ಮ್ಯಾಚ್ ಮಾಡಿ ಕೊಡ್ತೀನಿ. 10% ನಾವು ಮ್ಯಾಚ್ ಮಾಡಕ್ ಆಗೋದಿಲ್ಲ. ಸೊ 90% ಮಿಕ್ಸಿಗೆ ಕಂಪಲ್ಸರಿ ಮ್ಯಾಚಿಂಗ್ ಆಗುತ್ತೆ. ನೀವು ಫೋಟೋ ಕಳ್ಸಿದ್ರೆ ನಾವು ಅದಕ್ಕಿಂತ ಮ್ಯಾಚಿಂಗ್ ಆಗೋದು ಕಳ್ಸಿಕೊಡ್ತೀರಲ್ಲ, ಇದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆರ್ಡರ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಿಕ್ಸಿ ಯಾವ್ದಿದೆ ಅಂತ ಫೋಟೋ ಕಳ್ಸೋದನ್ನ ಮರಿಬೇಡಿ. ಯಾರಾದ್ರೂ ಬೈ ಮಾಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಎಲ್ಲಿ ಬರ್ಬೇಕು ಸರ್? ನೀವು ಬೈ ಮಾಡ್ಬೇಕಂದ್ರೆ ನಮ್ದು ಫೋನ್ ನಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀನಿ ಅಮೌಂಟ್ ಹಾಕ್ಬಿಟ್ಟಿದ್ರೆ. ಇಲ್ಲ ಬ್ಯಾಂಗ್ಳೂರ್ ಡೈರೆಕ್ಟ್ ಆಗಿ ಬಂದು ಬೈ ಮಾಡಿದ್ರೆ ಆಫೀಸ್ ಬಂದು ಬೈ ಮಾಡ್ಬೋದು. ಇಲ್ಲ ಬ್ಯಾಂಗ್ಳೂರ್ ಡೋರ್ ಸ್ಟೆಪ್ ಡೆಲಿವರಿ ಆಪ್ಷನ್ಸ್ ಇದೆ. 3 ಟೈಪ್ ಆಫ್ ಇದು ಇದೆ ನಿಮಗೆ. ಇಲ್ಲಿ ಗ್ರೂಪಲ್ಲಿ ಬಂದು ಬೈ ಮಾಡ್ಬೋದು. ಇಲ್ಲ ಡೋರ್ ಸ್ಟೆಪ್ ಡೆಲಿವರಿ ಬೇಕಂದ್ರೆ ಬ್ಯಾಂಗ್ಳೂರ್ ಒಳಗೆ ನಾವು ಡೋರ್ ಸ್ಟೆಪ್ ಡೆಲಿವರಿ ಮಾಡ್ತೀನಿ. ಕರ್ನಾಟಕ ಎಲ್ಲಿ ಇದ್ರೆ ಅವ್ರಿಗೆ ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀನಿ. ಶಿಪ್ಪಿಂಗ್ ಚಾರ್ಜ್ ನಮ್ದೇ. ಫ್ರೀ ಶಿಪ್ಪಿಂಗ್ ಇದೆ. ಹೌದು ಸರ್, ಕರ್ನಾಟಕ ಫುಲ್ ಎಲ್ಲಿ ಇದ್ರೆ ಅವ್ರು ಅಮೌಂಟ್ ಹಾಕ್ಬಿಟ್ರೆ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀನಿ. ಕೊರಿಯರ್ ಚಾರ್ಜ್ ನಮ್ದೇ, ನಾವೇ ಪೇ ಮಾಡಿ ಕಳ್ಸಿಕೊಡ್ತೀನಿ. ನೀವೇ ಪೇ ಮಾಡ್ತೀರಾ? ಸೊ ಇದಕ್ಕೆ ಏನ್ ಪೇಮೆಂಟ್ ಮಾಡ್ತೀರಾ ಅದೊಂದೇನೆ. ಸರ್ ಹೇಳ್ದಂಗೆ ₹1 ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗಿಲ್ಲ. ತುಂಬಾನೇ ಐಟಮ್ಸ್ ಗಳೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ ನಾವು ವೇಟ್ ಮಾಡೋದು ಬೇಡ, ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ. ಸರ್ ಆಮೇಲೆ ಇದನ್ನ ಮಾಡೋದಕ್ಕೆ ಲೈಕ್ ಪವರ್ ಎಕ್ಸ್ಟ್ರಾ ಏನಾದ್ರು ಪವರ್ ತಗೊಳುತ್ತಾ? ಏನ್ ಮಿಕ್ಸಿ 500 ವ್ಯಾಟ್ 1000 ವ್ಯಾಟ್ಸ್ ಇರುತ್ತೆ, ಅದರಲ್ಲೇ ಇದು ರನ್ ಆಗುತ್ತೆ ಸರ್. 700 ವಾಟ್ಸ್ ಅಬೌವ್ ಮಿಕ್ಸಿಯಲ್ಲಿ ಯೂಸ್ ಮಾಡಬಹುದು. ನಾವು ಈಗ ಕೊಡೋದು 800 ವಾಟ್ಸ್ ಮಿಕ್ಸಿ. ಮಿಕ್ಸಿ ಜೊತೆ ಬೇಕಂದ್ರೆ ಮಿಕ್ಸಿ ಜೊತೆ ಸಿಗುತ್ತೆ ಸರ್. 3 ಜಾರು ಪ್ಲಸ್ ಮಿಕ್ಸಿ ಸಿಗುತ್ತದೆ. ಸೊ ಮಿಕ್ಸಿ ಜೊತೆನೂ ತಗೋಬಹುದು. ಸೊ ಇಲ್ಲ ಬರೀ ಬಂದು ಅಟ್ಯಾಚ್ಮೆಂಟ್ ಮಾತ್ರನೂ ತಗೋಬಹುದು. 2 ಆಪ್ಷನ್ ಇದೆ. 2 ಆಪ್ಷನ್ ಇದೆ. ಬನ್ನಿ ವೀಕ್ಷಕರೇ, ಡೆಮೋ ಸ್ಟಾರ್ಟ್ ಮಾಡೋಣ. ಸರ್ ಇವಾಗೆಲ್ಲ ಅಡ್ವಾನ್ಸ್ ಮಿಕ್ಸಿ ಬರ್ತಾ ಇದೆ, ಅದ್ರ ಜೊತೆನೂ ಕೂಡ ಅಟ್ಯಾಚ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಚಾಪಿಂಗ್ ಆಗುತ್ತೆ, ಇದಾಗುತ್ತೆ, ಸ್ಲೈಸ್ ಆಗುತ್ತೆ. ಸೊ ಇದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಸರ್ ಇದು ಬೇರೆ ಅಟ್ಯಾಚ್ಮೆಂಟ್ ಯಾರು ಕೊಡೋದಿಲ್ಲ. ಫಸ್ಟ್ ಅದು. ಸೆಕೆಂಡ್ ಬಂದು ಈಗ ಎಲ್ಲ ಅಟ್ಯಾಚ್ಮೆಂಟ್ ಆ ತರ ಅಟ್ಯಾಚ್ಮೆಂಟ್ ಅಕ್ಸೆಸರೀಸ್ ಬರೋ ಮಿಕ್ಸಿ ಎಲ್ಲ ನೋಡಿದ್ರೆ ನಿಮ್ಮ ಅಬೌವ್ 8000 ಮೇಲೆನೇ ಇದೆ. ಕರೆಕ್ಟ್ ಆಗಿ. ಹೌದೌದು. ನಾವು ನಿಮ್ಗೆ ಕಾಂಪ್ಯಾಕ್ಟ್ ಆಗಿ ಒಂದು ಇದು ಅಟ್ಯಾಚ್ಮೆಂಟ್ ಎಲ್ಲ ಸೇರಿನೇ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀನಿ. ಈಗ ವಿಡಿಯೋ ಕೊನೆ ಬರ್ ನೋಡ್ಬೇಕಂದ್ರೆ ಪ್ರೈಸ್ ಹೇಳ್ತಾ ಇಲ್ಲ. ಸೊ ಕೊನೆ ಬರ್ ನೋಡಿದ್ರೆ ನಾನು ಕಂಪಲ್ಸರಿ ಪ್ರೈಸ್ ಹೇಳ್ತೀನಿ. ಸೆಕೆಂಡ್ ನಿಮಗೆ ಬಂದ್ಬಿಟ್ಟು ಇದು ತೆಂಗಿನಕಾಯಿ ಸ್ಕ್ರಪ್ ಮಾಡೋದು ಯಾವ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಇದು ಬರೋದಿಲ್ವಾ? ಯಾವ ಮಿಕ್ಸಿಯಲ್ಲಿ ಬರೋದಿಲ್ಲ. 8,000-9,000 ಕೊಟ್ಟರು ಸಿಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನಂದ್ರೆ ಬರೀ ಇದು ಮಾತ್ರ ತರಕಾರಿ ಕಟ್ ಮಾಡೋದು, ಸ್ಲೈಸಿಂಗ್ ಮಾಡೋದು, ಕಟಿಂಗ್ ಮಾಡೋದೆಲ್ಲ ಸಿಗುತ್ತೆ. ಈ ತರ ಸಿಗೋದಿಲ್ಲ. ಇದು ಬಂದು ಗ್ರೈಂಡರ್ ಅಲ್ಲಿ ಮಾತ್ರ ಬರ್ತದೆ. ಗ್ರೈಂಡರ್ ಅಟ್ಯಾಚ್ಮೆಂಟ್ ಅಲ್ಲಿ ಬೇಕಂದ್ರೆ ತೆಂಗಿನಕಾಯಿ ಸ್ಕ್ರಪ್ ಮಾಡೋದು ಇರುತ್ತದೆ. ಬಟ್ ಇದರಲ್ಲಿ ನಾವು ಈ ತರ ತೆಂಗಿನಕಾಯಿಗೆ ಅಂತ ಸ್ಪೆಸಿಫಿಕ್ ಆಗಿ ಮಾಡಿದೀನಿ. ಇದು ನಿಮಗೆ ಅಟ್ಯಾಚ್ಮೆಂಟ್ ಬರ್ತದೆ.
ನೋಡಿ ಸರ್ ಏನಾಗುದಿಲ್ಲ, ಏನು ತೊಂದರೆ ಇಲ್ಲ. ನೋಡಿ ವೀಕ್ಷಕರೇ, ನಿಮ್ಮ ಕೈನೂ ಕೂಡ ಏನು ಮಾಡಲ್ಲ. ಇದು ಒಂದು ಗಿಯರ್ ಕಂಟ್ರೋಲ್ ಮಾಡ್ಕೊಳ್ತದೆ, ಯಾಕಂದ್ರೆ ಸ್ಲೈಸಿಂಗ್ ಮಾಡುವಾಗ ಬೇಗ ಸ್ಪೀಡ್ ಬರ್ತದೆ, ಓಕೆನಾ. ಇದಕ್ಕೆ ಮಾಡುವಾಗ ಸ್ಪೀಡ್ ಕಡಿಮೆ ಆಗುತ್ತೆ, ಅದರಿಂದ ಅದು ಕಡಿಮೆ ಆಗುತ್ತೆ. ಸೊ ಇದು ಅಟ್ಯಾಚ್ಮೆಂಟ್ ಎಕ್ಸರ್ಸೈಸ್ ಕೊಡ್ತಾ ಇದೀನಿ ಸರ್. ಓಕೆ, ಸೊ ಇದು ಎಕ್ಸ್ಟ್ರಾ ಸಿಗ್ತಾ ಇದೆ, ಬಟ್ ಹಾಫ್ ಗಿಂತನೂ ಕಮ್ಮಿ ರೇಟ್. ಹೌದು ಸರ್, ನಾವು ಇದು ಕಾಂಪೌಂಡ್ ನಿಮ್ಗೆ ಪ್ರೈಸ್ ನೋಡಿದ್ರೆ ನಿಮಗೆ ಅಟ್ಯಾಚ್ಮೆಂಟ್ ಇದು ಸೇರಿ ನೀವು ತಗೊಂಡಿದ್ರೆ ಒಳ್ಳೇದಾಗುತ್ತೆ, ಬೆಸ್ಟ್ ಅಂತ ಹೇಳ್ತೀರಾ ಅಲ್ವಾ. ಡೆಫಿನೆಟ್ಲಿ ಪ್ರೈಸ್ ಅನ್ನ ಕೊನೆಗೆ ರಿವೀಲ್ ಮಾಡ್ತೀವಿ ವೀಕ್ಷಕರೇ. ಸೊ ನಿಮ್ಮ ಹತ್ರ ಯಾವುದೇ ಮಿಕ್ಸಿ ಇದ್ರಿ ಈ ತರ ನಾವು ಗೇರ್ ಬಾಕ್ಸ್ ಕೊಡ್ತಾ ಇದೀನಿ. ಸೊ ಇದರ ಗೇರ್ ಬಾಕ್ಸ್ ನಾವು ಮನೆಯಲ್ಲಿ ಜಾರ್ ಫಿಟ್ ಮಾಡ್ತಾರ ಫಿಟ್ ಮಾಡ್ಕೊಳ್ಳಿ ಫಸ್ಟ್. ಸಿಂಪಲ್ ಆಯ್ತು, ಸಿಂಪಲ್ ಆಗಿ ಈ ತರ ಜಾರ್ ಫಿಟ್ ಮಾಡ್ತಾರ ಫಿಟ್ ಮಾಡ್ಬಿಡಿ. ನಟ್ಟು ಬೋಲ್ಟ್ ಏನು ಇಲ್ಲ ತಾನೇ ಸರ್. ಓಕೆ, ಅದಾದ್ಮೇಲೆ ಈ ತರ ಒಂದು ರಾಡ್ ಪೈಪ್ ಬರ್ತದೆ, ಇದನ್ನ ಮೇಲ್ಗಡೆ ಇಟ್ಬಿಡ್ಬೇಕು ಈ ತರ. ಸೊ ನೆಕ್ಸ್ಟ್ ಈ ಕಂಟೈನರ್ ನ ಈ ತರ ಫಿಟ್ ಮಾಡ್ತಾ ಇದೀನಿ ಅಷ್ಟೇ. ಸಿಂಪಲ್ ಅಲ್ವಾ ಇದು? ಅಷ್ಟೇ ಸರ್, ಆಯ್ತಲ್ಲ. ಓಕೆ, ಇದು ಓಪನ್. ಈಗ ಇದರ ಡಿಸ್ಕ್ ಬರ್ತದೆ ಸರ್. ಸೊ ಈ ಡಿಸ್ಕ್ ಅಲ್ಲಿ 4 ಬ್ಲೇಡ್ ಫಿಟ್ ಮಾಡ್ಬೋದು. ಸೊ ಈ 4 ಬ್ಲೇಡ್ ಡಿಸ್ಕ್ ಅಲ್ಲಿ ಫಿಟ್ ಮಾಡ್ಕೋಬಹುದು. ಯಾವ್ಯಾವ್ದು ಏನೇನು ಬ್ಲೇಡ್ ಒಂಚೂರು ಹೇಳಿ ನಮಗೆ. ಇದು ಸ್ಲೈಸಿಂಗ್ ಮಾಡ್ಕೋಬಹುದು ಸರ್. ಓಕೆ, ಇದು ಬಂದು ನಿಮಗೆ ವೆಜಿಟೇಬಲ್ಸ್ ತರಕಾರಿ ಕ್ಯಾರೆಟ್ ಬೀಟ್ರೂಟ್ ತುರಿಯುತ್ತೀರಲ್ಲ, ಸ್ಕ್ರಾಪ್ ಮಾಡೋದು ಅದು ಮಾಡ್ಕೋಬಹುದು ಸರ್. ಇದು ಫ್ರೆಂಚ್ ಫ್ರೈ ಕಟಿಂಗ್. ಓಕೆ, ಸೊ ಅದೇ ತರ ಇದು ಬಂದು ಮೀಡಿಯಂ ಕಟಿಂಗ್ ಸರ್. ಸೊ ನಿಮಗೆ 4 ಬ್ಲೇಡ್ ಇದರಲ್ಲಿ ಕೊಡ್ತಾ ಇದೀನಿ. ಫಿಟ್ಟಿಂಗ್ ಒಂದು ತುಂಬಾ ಈಸಿ ಸರ್, ಏನಿಲ್ಲ ನೋಡಿ ತೋರಿಸ್ತಾ ಇದೀನಿ. ಜಸ್ಟ್ ಇದು ಬ್ಯಾಕ್ ಸೈಡ್ ಒಂದು ನಾಬ್ ತರ ಇರ್ತದೆ ಸರ್, ಈ ತರ ಇನ್ಸರ್ಟ್ ಮಾಡ್ಬಿಟ್ಟು ಪ್ರೆಸ್ ಮಾಡಿದ್ರೆ ಲಾಕ್ ಆಗ್ಬಿಡ್ತದೆ ಸರ್. ಲಾಕ್ ಆಗ್ಬಿಟ್ಟು ಇಷ್ಟು ಸಿಂಪಲ್ ಆಯ್ತು ಸರ್. ಓಕೆ, ಸೊ ತೆಗಿಯೋದು ಈ ತರ ಈಸಿ, ಬ್ಯಾಕ್ ಸೈಡ್ ಇಂದ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಸರ್. ನೋಡಿ ಇಷ್ಟ ಅಲ್ವಾ ಇದು? ಓಕೆ, ಈಗ ಈ ತರ ಹಾಕ್ಬಿಟ್ಟು ಸಿಡಿ ಡಿಸ್ಕ್ ಹಾಕೋ ತರ ಹಾಕ್ಬಿಟ್ಟು ಈ ಕ್ಯಾಪ್ ನ ಕ್ಲೋಸ್ ಮಾಡ್ಬಿಡಿ ಸರ್. ಕ್ಲೋಸ್ ಮಾಡ್ಬಿಟ್ಟು ನೀವು ನಾನ್ ಸ್ಟಾಪ್ ಬಿಡ್ಬೋದು, ಸೆಕೆಂಡ್ಸ್ ಅಲ್ಲಿ ನಿಮಗೆ ಕಟ್ ಆಗುತ್ತೆ ಸರ್. ಓಕೆ, ನಾನ್ ಸ್ಟಾಪ್ ವೆಜಿಟೇಬಲ್ಸ್ ಯಾವುದೇ ವೆಜಿಟೇಬಲ್ಸ್ ನಾನ್ ಸ್ಟಾಪ್ ಬಿಡ್ಬೋದು, ಸೆಕೆಂಡ್ಸ್ ಅಲ್ಲಿ ಕಟ್ ಆಗುತ್ತೆ ನೋಡಿ. ಫಿನಿಶ್ ಅಲ್ಲ ಸರ್? ಸೆಕೆಂಡ್ಸ್ ಅಲ್ಲಿ ನಿಮಗೆ ಆಗ್ಬಿಟ್ಟಿದೆ ನೋಡಿ ಸರ್. ಸ್ಲೈಸಿಂಗ್ ಎಲ್ಲ ಎಷ್ಟು ಈವನ್ ಆಗಿ ಬಂದಿದೆ ಅಂತ ಗೊತ್ತಾಗುತ್ತೆ. 10 to 15 ಸೆಕೆಂಡ್ಸ್ ಅಲ್ಲಿ ಆಗೋಯ್ತಲ್ಲ ಸರ್ ಇದು? ಹೌದು ಸರ್, ನೋಡಿ ಸ್ಲೈಸಿಂಗ್ ನೋಡಿ ಸರ್. ಅಪ್ಪ, ಸೇಮ್ ಅಲ್ವಾ ಸರ್? ಎಲ್ಲದು ಒಂದೇ ಸ್ಲೈಸ್, ಒಂದೇ ಸರ ಮುಳ್ಳಂಗಿ ಸ್ಲೈಸು. ಓಕೆ, ಅದೇ ತರ ಆಗಲ್ಕಾಯಿ ನೋಡಿ. ಸೊ ನ್ಯಾಷನಲ್ ಫ್ಲಾಗ್ ತರ ಆಯ್ತು. ಕರೆಕ್ಟ್ ಸರ್. ಇದು ಸೌತೆಕಾಯಿ ಕೂಡ ಹಾಕೋಬಹುದು ಸರ್. ಇದರ ಸೌತೆಕಾಯಿ ವೆಜಿಟೇಬಲ್ ಸಾಲೆಡ್ ಮಾಡ್ಬೇಕಂದ್ರೆ ಮುಳ್ಳಂಗಿ ಕ್ಯಾರೆಟ್ ಸೌತೆಕಾಯಿ ಮಾಡಿ ಡೈಲಿ ಮಕ್ಕಳಿಗೆ ಕೊಡಬಹುದು. ಕರೆಕ್ಟ್ ಆಗಿ ಎಲ್ಲ ಎಕ್ಸಾಮ್ ಟೈಮ್ ಊಟ ತಿನ್ನೋದಿಲ್ಲ ಅಂದ್ರೆ ವೆಜಿಟೇಬಲ್ ಸಾಲೆಡ್ ಮಾಡಿ ಕೊಡಬಹುದು. ಓಕೆ, ಇದರಲ್ಲಿ ಸಿಟ್ರಸ್ ಜ್ಯೂಸ್ ಅಟ್ಯಾಚ್ಮೆಂಟ್ ಬರ್ತದೆ, ಸೊ ಅದನ್ನು ಕೂಡ ಮಾಡಿ ಕೊಡಬಹುದು ಸರ್. ಮಾಡಬಹುದಲ್ವಾ? ಇವನಾಗಿ ಬರ್ತದೆ ಸರ್. ನ್ಯಾಷನಲ್ ಫ್ಲಾಗ್ ರೆಡಿ ಮಾಡ್ಬಿಟ್ರೆ ನೀವು. ಓಕೆ, ಸೂಪರ್. ಸೊ ಇದಾಯ್ತು ಒಂದು ಐಟಮ್ ಸರ್. ನೆಕ್ಸ್ಟ್ ಬಂದು ತರಕಾರಿ ತುರಿಯೋದು ಸರ್. ಸೊ ನಿಮ್ಗೆ ಪಲ್ಯ ಮಾಡ್ತೀರಾ ಅಂದ್ರೆ ಈ ತರ ತುರಿ ಮಾಡ್ತಿರಲ್ಲ, ಆ ತರ ವೆಜಿಟೇಬಲ್ಸ್ಗೆ ಇದನ್ನ ಫಿಟ್ ಮಾಡ್ಕೋಬಹುದು. ಓಕೆ, ಸೊ ಸೇಮ್ ಅದೇ ತರ ಸರ್, ಜಸ್ಟ್ ಹಾಕ್ಬಿಡ್ತೀರಾ, ಲಾಕ್ ಮಾಡ್ಬಿಡ್ತೀನಿ ಸರ್. ಸೊ ಈಗ ಬಂದು ಯಾವುದೇ ವೆಜಿಟೇಬಲ್ಸ್ ಮಾಡ್ಕೋಬಹುದು, ತುರಿಬಹುದು. ಹೌದು ಸರ್, ತುರಿಬಹುದು. ಓಕೆ, ನೋಡಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ತುರಿದೇ ಹೋಯ್ತು. ಹೌದು ಸರ್. ತುಂಬಾ ಜನ ಇದ್ರ ಜೊತೆ ಮೂಲಂಗಿ ಆ್ಯಡ್ ಮಾಡ್ತಾರೆ ಸರ್. ಮುಳ್ಳಂಗಿ ಮಾಡ್ಕೋಬಹುದು ಸರ್, ಈಗ ತೋರಿಸ್ತೀನಿ. ಮುಳ್ಳಂಗಿ ಮಾಡ್ಕೋಬಹುದು, ಬೀಟ್ರೂಟ್ ಮಾಡ್ಕೋಬಹುದು. ಸೊ ಇದರ ನಿಮಗೆ ವೆಜಿಟೇಬಲ್ಸ್ ಮಲ್ಟಿಪಲ್ ವೆಜಿಟೇಬಲ್ಸ್ ಮಾಡ್ಬೋದು ಸರ್. ಏನೋ ಇದೇ ಮಾತ್ರ ಇಲ್ಲ, ಬೀಟ್ರೂಟ್ ಕೂಡ ಇದೇ ತರ ಆಗುತ್ತೆ ಸರ್. ಫುಲ್ ರೆಡ್. ನಿಮಗೆ ಸೆಕೆಂಡ್ಸ್ ಅಲ್ಲಿ ಎಲ್ಲ ಕಟ್ ಆಗಿಬಿಡ್ತದೆ ಸರ್. ಫಿನಿಶ್ ಅಲ್ವಾ ಸರ್? ಇದು ಸರ್ ಇದು ಅಡ್ಜಸ್ಟ್ ಮಾಡಿ ಲಾಸ್ಟ್ ಅಲ್ಲಿ ಪೀಲಿಂಗ್ ಆಗೋ ತರ ಸ್ಕಿನ್ ಒಂದು ಇದಾಗಿಲ್ಲ. ಓಕೆ, ಸೊ ನಾವು ಹಂಗೆ ಹಾಕಿದೀನಿ, ನೀವು ಬೇಕಾದ್ರೆ ಪೀಲ್ ಮಾಡ್ಬಿಟ್ಟು ಕೂಡ ಹಾಕೋಬಹುದು ಅಂತ. ಬಟ್ ಇದೇ ಪೀಲ್ ಮಾಡಿ ಕೊಟ್ಬಿಡುತ್ತಲ್ಲ, ತೆಗೆದು ತೋರಿಸಿ ಸರ್. ಅದು ಎರಡು ತೆಗಿರಿ ಸರ್, ಒಂಚೂರು ಇದನ್ನು ತಗೊಳ್ಳಿ ನೋಡಿ ಸರ್. ಹೆಂಗ್ ತುರ್ದಿದೆ ನೋಡಿ ಸರ್, ಸೂಪರ್ ಸರ್. ಇದೆ ಈಗ ನಿಪ್ಪಟ್ಟಿಕ್ಲಾ ಬಂದು ಮೇಲ್ಗಡೆ ಹಾಕಿ ತಿಂತಾರಲ್ಲ ಸರ್, ಅದಕ್ಕೆಲ್ಲ ಕೂಡ ಮಾಡ್ಕೋಬಹುದು. ಫ್ರೈಡ್ ರೈಸ್ ಮಾಡ್ತಾರೆ, ಫ್ರೈಡ್ ರೈಸ್ ಅಂಗಡಿ ಅವ್ರಿಗೆ ಕೂಡ ತುಂಬಾ ಯೂಸ್ ಆಗುತ್ತೆ ಸರ್. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಕಮರ್ಷಿಯಲ್ ಮಿಕ್ಸಿ ಎಲ್ಲಿ ಫಿಟ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ನೋಡಿ ಸರ್, ಫ್ರೆಂಚ್ ಫ್ರೈ ಕಟಿಂಗ್ ಬ್ಲೇಡ್ ಸೇಮ್ ಅದೇ ತರ ಫಿಟ್ ಮಾಡಿದೀನಿ. ಸೇಮ್ ಅದೇ ತರ ಡಿಸ್ಕಲ್ಲಿ ಹಾಕೋ ತರ ಹಾಕಿದೀನಿ. ಓಕೆ, ಜಸ್ಟ್ ಹಾಕ್ಬಿಡ್ತೀನಿ ಸರ್. ಇದು ಒಳಗಡೆ ಹೋಗೋ ಥರ ಸೈಜ್ ಕಟ್ ಮಾಡಿಬಿಟ್ರೆ ಸಾಕು. ಇಲ್ಲ ಸ್ಕಿನ್ ರಿಮೂವ್ ಮಾಡ್ಬೇಕಾದ್ರೆ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ಇದು ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಕೊಡಿದ್ರೆ ಸಾಕು ಸರ್. ನೋಡಿ
2 to 3 seconds ಅಲ್ಲಿ ಆಗೋಯ್ತು. ಹೌದು ಸರ್. ಫ್ರೆಂಚ್ ಫ್ರೈಸ್ ಕಟಿಂಗ್ ಸರ್ ನಾವೇ ಕಟ್ ಮಾಡ್ಬೇಕಂದ್ರೆ ಅರ್ಧ ಗಂಟೆ ಬೇಕು. ನೀಟಾಗಿ ಸ್ಕ್ವೇರ್ ಆಗಿ ಕಟ್ ಮಾಡಬೇಕು ಅಂದ್ರೆ ನೋಡಿ ಸರ್. ತೋರಿಸಿ ಸರ್, ಅದು ಕೈಯಲ್ಲಿ ಇಟ್ಬಿಟ್ಟು ತೋರಿಸಿ. ಓಹ್, ಎಲ್ಲ ಈವನ್ ಶೇಪ್ ಅಲ್ವಾ ಇದು? ಹೌದು ಸರ್ ನೋಡಿ. ವಾವ್, ಇದನ್ನ ಏರ್ ಫ್ರೈಯರ್ಲಿ ಹಾಕಿ ಇದು ಮಾಡ್ಕೊಂಡ್ಬಿಟ್ರೆ ಹೌದು ಸರ್, ಹೆಲ್ದಿ ಅಲ್ವಾ ಸರ್? ಇದು ಹೆಲ್ದಿ ಆಗ್ಬಿಡ್ತದೆ ನಿಮಗೆ. ಫ್ರೋಸನ್ ಪ್ಯಾಕೆಟ್ ಎಲ್ಲ ತಗೋಬೇಕಾಗಿಲ್ಲ, ಮನೆಯಲ್ಲೇ ಆರಾಮಿ ಮಕ್ಕಳಿಗೆಲ್ಲ ಈ ತರ ಫ್ರೆಂಚ್ ಫ್ರೈ ಮಾಡ್ಕೊಡ್ಬೋದು. ಎಸ್, ದಟ್ಸ್ ನೈಸ್. ಸೊ ನೆಕ್ಸ್ಟ್ ಈ ರಾಡ್ ತೆಗೆದುಬಿಡಿ ಸರ್. ಈ ರಾಡ್ ತೆಗೆದುಬಿಟ್ಟು ಇದು ತೆಂಗಿನಕಾಯಿ ಸ್ಕ್ರಪ್ ಮಾಡೋದು ಡೈರೆಕ್ಟ್ ಆಗಿ ಫಿಟ್ ಮಾಡ್ಬೋದು ಸರ್. ಫಿಟ್ ಮಾಡ್ಬೇಕಾ ಮಾತ್ರ ಇದು ಬೇಕಾಯ್ತು. ಬ್ಯಾಲೆನ್ಸ್ ಏನು ಇದು ಡೈರೆಕ್ಟ್ ಆಗಿ ಫಿಟ್ ಮಾಡ್ಕೋಬಹುದು. ಸೊ ಇದನ್ನ ಹಂಗೆ ನೀವು ಇದು ಮಾಡ್ಕೋಬಹುದು. ನಮ್ಮ ಕೈ ತೆಗೆದ್ರೆ ಏನು ಆಗಲ್ಲ ಸರ್? ಇದು ಏನು ಆಗಲ್ಲ ಸರ್, ತೊಂದರೆ ಇಲ್ಲ, ಏನಿಲ್ಲ ಸರ್. ಸೊ ನಿಮ್ಮ ಕೈಯನ್ನು ಈ ಥರ ತಾಕ್ಸ್ಕೊಂಡ್ರು ಕೂಡ ಏನೂ ಆಗಲ್ಲ. ಮಾಡಿ ಸರ್, ಮಾಡಿ ಸರ್. ಅದು ನೋಡಿ, ನಿಮಗೆ ತೆಂಗಿನಕಾಯಿ ಹಾಳು ತಗೊಳ್ತಾರಲ್ವಾ, ಮಿಲ್ಕ್ ತಗೊಳ್ತಾರೆ, ಅಥವಾ ಪುಟ್ಟು ಮಾಡ್ತಾರೆ. ಸೊ ಅವ್ರೆಲ್ಲ ಏನ್ ಮಾಡ್ತಾರೆ, ಬರೀ ವೈಟ್ ಸ್ಕಿನ್ ಮಾತ್ರ ತಗೊಳ್ತಾರೆ ಸರ್. ಸೊ ಈ ವೈಟ್ ಸ್ಕಿನ್ ಮಾತ್ರ ಬೇಕಂದ್ರೆ ಕೂಡ ಇದ್ರೆ ತೆಗಿಬಹುದು. ಇಲ್ಲ ನಿಮಗೆ ಪೂರ್ತಿ ಬೇಕಂದ್ರೆ ಇನ್ನು ಎಕ್ಸ್ಟ್ರಾ ಒಂದ್ 2 ಸೆಕೆಂಡ್ಸ್ ಬಿಡಿದ್ರೆ ಪೂರ್ತಿ ತೆಗಿಬಹುದು. ಪೂರ್ತಿ ಕ್ಲಿಯರ್ ಆಗುತ್ತಾ? ಹೌದು ಸರ್. ಪೂರ್ತಿ ಬೇಕಂದ್ರೆ ಪೂರ್ತಿ ತೆಗಿಬಹುದು, ಇಲ್ಲ ಬರೀ ವೈಟ್ ಸ್ಕಿನ್ ಮಾತ್ರ ಬೇಕಂದ್ರೆ ವೈಟ್ ಸ್ಕಿನ್ ಮಾತ್ರ ತೆಗಿಬಹುದು ಸರ್. 2 ಆಪ್ಷನ್ ಇದೆ ಸರ್. ಅನ್ನೊಂದು ನೀರಾಗಿರಲ್ಲ ನಿಮ್ಗೆ, ನಿಮ್ಗೆ ಫ್ಲವರ್ ತರ ಒಂಥರ ಹೂ ತರ ಡ್ರೈ ಆಗಿರ್ತದೆ. ನಿಮ್ಗೆ ಫುಲ್ ಡ್ರೈ ಆಗಿದೆ ಸರ್. ಒಂದ್ಸತಿ ಚೆಕ್ ಮಾಡ್ತೀನಿ ನಾನು. ನೋಡಿ ವೀಕ್ಷಕರೇ, ಹೆಂಗಿದೆ ಸರ್ ಇದು? ಹತ್ತಿ ತರ ಇದೆ. ಹೌದು ಸರ್. ನೋಡಿ ವೀಕ್ಷಕರೇ, ನಾವು ಕೈನಲ್ಲಿ ಹಿಂಗ್ ಮಾಡಿದ್ರೆ ಹೆಂಗಿರುತ್ತದೋ ಆ ತರ ಇರ್ತದೆ. ಆ ತರ ಬಂದಿದೆ. ಹೌದು ಸರ್. ನೆಕ್ಸ್ಟ್ ನೋಡಿ ಸರ್, ಇದು ಬಂದು ನಿಮಗೆ ಕ್ಯಾಪು. ಸೊ ಇದು ಬಂದು ಸಿಟ್ರಸಿನ್ ಜ್ಯೂಸ್ಗೋಸ್ಕರ ಇದೆ. ತಾಳಂಬಿ, ಮೊಸಂಬಿ, ಲೆಮನು, ಸೊ ಇದೆಲ್ಲ ನೀವು ಇದ್ರ ಆರೆಂಜು ಇದೆಲ್ಲ ಬಂದು ಇದರಲ್ಲಿ ಕ್ಯೂಸ್ ಮಾಡಿಸ್ಕೋಬಹುದು. ಫಿಟ್ ಮಾಡ್ಬಿಟ್ಟು ಸೇಮ್ ಆನ್ ಮಾಡ್ತೀರಾ. ನೋಡಿ, ಏನೂ ಇಲ್ಲ. ಹೋಯ್ತು. ನೋಡಿ ಸರ್, ಬಲ್ಪಿ ಆರೆಂಜ್ ಜ್ಯೂಸು. ಸೊ ಹಂಗೆ ಕ್ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಈ ಥರ ಲೆಮನ್ ಕೂಡ ಮಾಡ್ಕೋಬಹುದು. ಲೆಮನ್ನು, ತಾಳಂಬಿ, ಮೊಸಂಬಿ ಯಾವ್ದು ಬೇಕಾದ್ರೆ ಮಾಡಿ ಆರಾಮಾಗಿ ಫುಲ್ ಕ್ಯೂಸ್ ತೆಗಿಬಹುದು. ಅದೇ ಥರ ನಿಮಗೆ ಬೆಳಗ್ಗೆ ತರಕಾರಿ ಕಟ್ ಮಾಡುವಾಗನೇ ಮಕ್ಕಳಿಗೆ ಬಂದು ಈ ಥರ ಜ್ಯೂಸಸ್ ಮಾಡಿಕೊಡ್ಬೋದು. ಆ ಥರ 2 ಕೆಲಸ ಅಟ್ ಎ ಟೈಮ್ ಆಗುತ್ತೆ ನಿಮಗೆ. ಸೊ ನೋಡಿ, ಬಲ್ಪಿ ಆರೆಂಜ್ ಜ್ಯೂಸು. ನಿಮಗೆ ಇದು ಬಲ್ಪಿ ಬೇಡ ಅಂದರೆ ಫಿಲ್ಟರ್ ಮಾಡ್ಕೋಬೋದು. ಐಸು ಇದು ಯಾವುದು ಹಾಕಿಲ್ಲ, ಪ್ಯೂರ್ ಜ್ಯೂಸ್. ಹೌದು ನೋಡಿ ವೀಕ್ಷಕರೇ, 3 ಎಣ್ಣೆ ಹಾಕಿದ್ದೀನಿ. 3 ಇದರಲ್ಲಿ ಏನು ಜ್ಯೂಸ್ ಕಂಟೆಂಟ್ ಇದೆಯೋ ಕ್ಲೀನ್ ಆಗಿ ಬಂದಿದೆ. ನೋಡಿ, ತಗೊಂಡಿದ್ದೀನಿ. ಸಿಪ್ಪೆಲಿ ಏನೂ ಇಲ್ಲ ಇದರಲ್ಲಿ. ಓಕೆ, ಬಲ್ಪಿ ಸರ್, ಬಲ್ಪಿ ಈ ಥರ ಬಲ್ಪಿಯಾಗಿ ಬರ್ತದೆ ನಿಮಗೆ. ಓಕೆ ಓಕೆ ಓಕೆ.
ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ಸರ್ ಬಲ್ಪೆ ಕುಡಿದಿದ್ರೆ. ಹೌದಾ? ನಾರ್ಮಲ್ ಆಗಿ ಬಂದ್ಬಿಟ್ಟು ಸಿಟ್ರಸಿನ್ ಬಂದ್ಬಿಟ್ಟು ಒಂಥರ ಉರಿತದೆ ಬೆಳೆ ಕುಡಿಯುವಾಗ. ಬಲ್ಪೆ ಕುಡಿದ್ರೆ ಚೆನ್ನಾಗಿರ್ತದೆ, ಮಕ್ಕಳಿಗೆ ಬಲ್ಪೆ ಕುಡಬಹುದು. ಓಕೆ ನೋಡಿ ವೀಕ್ಷಕರೇ ತೋರಿಸ್ಬಿಡೋಣ. ಸೊ ನೆಕ್ಸ್ಟ್ ನೋಡಿ ಸರ್, ಮತ್ತೆ ಬಂದು ಈ ರಾಡ್ ಇಡ್ತಾ ಇದೀನಿ, ಮತ್ತೆ ವಾಪಸ್ ಬರ್ತಾ ಇದೀನಿ. ಓಕೆ. ಸೊ ಇದು ಸೇಮ್ ಅದೇ ತರ ಕಂಟೈನರ್, ಬಟ್ ಫಸ್ಟ್ ಡಿಸ್ಕ್ ತರ ಹಾಕಿದೀನಲ್ವಾ. ಹೌದು. ಈಗ ಡಿಸ್ಕ್ ತರ ಅಲ್ಲ ಸರ್, ಈ ತರ ಹಾಕ್ಬೇಕು ನೋಡಿ. ಫಸ್ಟ್ ಬಂದು ಫಿಟ್ ಮಾಡಿದ್ದು 4 ಬ್ಲೇಡ್ ಇದರಲ್ಲಿ ಫಿಟ್ ಮಾಡಿದೀನಿ. ಓಕೆ. ಈಗ ಬಂದು ಇದರಲ್ಲಿ 3 ಬ್ಲೇಡ್ ಬರ್ತದೆ ಸರ್. ಒಂದು ಚಾಪಿಂಗ್ ಬ್ಲೇಡ್, ಇದು ಚಾಪಿಂಗ್ ಬ್ಲೇಡ್ ಸರ್. ಓಕೆ. ಇದು ಇಟ್ಟು ಕಲ್ಸೋದು. ಸೊ ಅದೇ ತರ ನಿಮ್ಗೆ ಇದು ಬಂದು ನಿಮ್ಗೆ ಬೀಟಿಂಗ್ ಡಿಸ್ಕ್, ಎಗ್ ಬೀಟ್ ಮಾಡೋದು. ಎಗ್ ಮಾತ್ರ ಅಲ್ಲ, ಲಸ್ಸಿ, ಮಯೋನಸ್, ಕೋಲ್ಡ್ ಕಾಫಿ ಪ್ರತಿಯೊಂದು ಮಾಡ್ಕೋಬಹುದು. ಕೋಲ್ಡ್ ಕಾಫಿ ಈಗ ಟೈಮ್ ಇಲ್ಲ, ನಾವು ತೋರಿಸಿಲ್ಲ. ನಮ್ಮ ಪರ್ಸನಲ್ ನಮ್ಮ ಪೇಜ್ ಅಲ್ಲಿ ಹೋದ್ರೆ ಕೋಲ್ಡ್ ಕಾಫಿ ವಿಡಿಯೋಸ್ ಕೂಡ ಇದೆ ಸರ್. ನೋಡಿ ಇದು ನಿಮ್ಗೆ ತರ ಸರ್ ನಾಪ್ ತರ. ಓಕೆ. ಮೇಲ್ಗಡೆ ನಾಪ್ ತರ ಇರ್ತದೆ, ಇದನ್ನ ಮೇಲ್ಗಡೆ ಬರ್ಬೇಕು ಸರ್, ಮೇಲೆ ಬರ್ಬೇಕದು. ಓಕೆನಾ? ಒಬ್ರು ಏನ್ ಮಾಡ್ತಾರೆ ಉಲ್ಟಾ ಹಾಕ್ಬಿಡ್ತಾರೆ, ಆತರ ಹಾಕ್ಬಾರ್ದು. ನಾಬ್ ಮೇಲ್ಗಡೆ ಬರ್ಬೇಕು, ಎಲ್ಲದಲ್ಲೂ ನಾಬ್ ಇರ್ತದೆ ನೋಡಿ. ಇದರಲ್ಲೂ ನಾಬ್ ಬರ್ತದೆ, ಮೇಲ್ಗಡೆ ಬರ್ಬೇಕು, ನಾಬ್ ಮೇಲೆ ಬರ್ಬೇಕು. ಓಕೆ. ಇದನ್ನು ಇಟ್ಟು ಕಲ್ಸೋದು ನಾಬ್ ಮೇಲ್ಗಡೆ ಬರ್ಬೇಕು. ಸರಿ. ಪೈಪಲ್ಲಿ ಫಿಟ್ ಮಾಡುವಾಗ ಸೆಕೆಂಡ್ ಇದು ಇಳಿದ್ರೆ ಲಾಕ್ ಆಗುತ್ತೆ, ರೈಟ್ ತಿಳ್ಸಿದ್ರೆ ಆಚೆ ಬರ್ತದೆ, ಫ್ರೀ ಆಗುತ್ತೆ. ಓಕೆ. ಇದು ಶಾರ್ಪ್ ಇದೆ, ಅಂದ್ರೆ ಈ ಕಡೆ ಕೈ ಇಡಬಾರ್ದು. ಸೊ ಆಪೋಸಿಟ್ ಡೈರೆಕ್ಷನ್ ಇಂದ ರೈಟ್ ತಿರ್ಗಿಸಿ ಆಚೆ ಕಡೆ, ಓಕೆನಾ? ಇಳಿದ್ರೆ ಲಾಕು. ಈಗ ಇದು ಕ್ಯಾಪ್ ಹಾಕಿದೀನಿ, ಕ್ಯಾಪ್ ತೆಗೆದ್ಬಿಟ್ಟು ಇದು ಹಾಕ್ತೀನಿ ಸರ್. ಇದು ಚಾಪಿಂಗ್ ಬ್ಲೇಡ್. ಇವಾಗ ನಾರ್ಮಲ್ ರೋಪ್ ಚಾಪರ್ ಎಲ್ಲ ರೋಪ್ ಚಾಪ್ ಮಾಡುವಾಗ ಫುಲ್ ನೀರ್ ಆಗ್ಬಿಡ್ತದೆ, ಫುಲ್ ಚಾಪ್ ಆಗುತ್ತೆ. ಬಟ್ ಇದರಲ್ಲಿ ಏನಂದ್ರೆ ನೀವು ಫುಲ್ ಮೀಡಿಯಂ ಚಾಪ್ ಮಾಡ್ಬೋದು, ಫುಲ್ ಚಾಪ್ ಮಾಡ್ಬೋದು. ಈಗ ಒಂದು ಪಲ್ಯ ಮಾಡಿದ್ರೆ ಪಲ್ಯ ಕಟಿಂಗ್ಸ್ ಮಾಡ್ತಾರು ಮಾಡ್ಬೋದು. ಈಗ ನಿಮಗೆ ಮೀಡಿಯಂ ಚಾಪಿಂಗ್ ಬೇಕಂದ್ರೆ ಈ ತರ ನಿಮಗೆ ಈರುಳ್ಳಿನ ಪೀಸಸ್ ಮಾಡಿ ಹಾಕ್ಬಿಡಿ. ಈಗ ಎಗ್ಗೆಲ್ಲ ಮಾಡ್ತೀರಾ, ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡಬೇಕು. ಸೊ ಆ ಥರ ಅಂದರೆ ಈ ಥರ ಮೀಡಿಯಂ ಸೈಸಸ್ ಮಾಡ್ಬೋದು. ನೀವು ಕೈ ಉರಿಯೋದೆಲ್ಲ ಇಲ್ಲ ಸರ್, ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಒಂದು ಅಂಗಡಿ ಇಟ್ಕೊಂಡಿರೋ, ಹೋಟೆಲ್ ಇಟ್ಕೊಂಡಿರೋ ಈ ಥರ ಮಾಡ್ತಾ ಇರ್ಬೋದು. ಸೊ ನಿಮ್ಗೆ ಹಾಕ್ಬೋದು. ಈ ಜೊತೆಗೆ ನಾನು ವೆಜಿಟೇಬಲ್ಸ್ ಕೂಡ ಹಾಕಿ ತೋರಿಸ್ತೀನಿ ಸರ್ ನಿಮಗೆ. ವೆಜಿಟೇಬಲ್ ಜೊತೆ ಹಾಕ್ಬಿಡ್ತೀರಾ? ಹೌದು ಸರ್, ಯಾಕಂದ್ರೆ ನಿಮಗೆ ಪಲ್ಯ ಮಾಡೋದು ಅಂದ್ರೆ ಕಟ್ ಮಾಡಿ ಮಾಡ್ತೀರಾ, ಬರೀ ತಿರುಗಿ ಮಾತ್ರ ಮಾಡೋದಿಲ್ಲ. ಓಕೆ. ಯಾವುದೇ ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕ್ತೀರಾ. ಸೊ ಈ ಥರ ಕಟ್ ಮಾಡಿಬಿಟ್ಟು ಪೀಸಸ್ ಒಳಗಡೆ ಹಾಕಿ ಸರ್. ಇದ್ರೊಳಗಡೆ ಹಾಕ್ಬಿಡ್ತೀರಾ? ಹೌದು ಸರ್. ಎಲ್ಲ ಮಿಕ್ಸ್ ಅಪ್ ಆಗುತ್ತೆ ಇವಾಗ? ಹೌದು ಸರ್. ಹಾಗಲಕಾಯಿ ಹಾಕ್ಬಿಡ್ತೀರಾ? ಹೌದು ಸರ್, ಹಾಗಲಕಾಯಿ ಪಲ್ಯ ಕಟ್ ಮಾಡ್ತಾರಲ್ಲ ಸರ್, ಈ ಸೆಂಟರ್ ಬೀಜ ಮಾತ್ರ ತೆಗೆದ್ಬಿಟ್ಟು ಕೂಡ ಹಾಕೋಬಹುದು. ನಾವೀಗ ಹಂಗೆ ಹಾಕಿ ತೋರಿಸ್ತಾ ಇದೀನಿ. ಸೆಂಟರ್ ಬೀಜ ತೆಗೆದ್ಬಿಟ್ಟು ಹಾಕ್ಬೋದು. ಈರುಳ್ಳಿ, ಮೆಣಸಿನಕಾಯಿ ಇದೆಲ್ಲ ಹಾಕಿದೀನಿ. ಹೆಂಗ್ ಚಾಪ್ ಆಗುತ್ತೆ ನೋಡಿ ಸರ್. ಓಕೆ. ಆಗೋಯ್ತು ಸರ್. ನೋಡಿ ಪಲ್ಯಕ್ಕೆ ನೀವು ಕಟ್ ಮಾಡಿದಾಗ ಕೂಡ ಇಷ್ಟು ಬೇಗ ಕಟ್ ಆಗಲ್ಲ, ನಿಮಗೆ ಕಟ್ಟಿಂಗ್ಸ್ ಆಯಿತು. ಜಸ್ಟ್ ಒಂದು 10 ಸೆಕೆಂಡ್ಸ್ ವೀಕ್ಷಕರೇ. ನೋಡಿ ಹಿಂಗಿದೆ ಇದು ಮಾತ್ರ ಎತ್ತು ತೋರಿಸ್ತೀನಿ ನೋಡಿ. ನಿಮ್ ನೀರಾಗಿ ಕಟ್ ಆಗೋದಿಲ್ಲ. ಇಲ್ಲ ಗೋಬಿ ಶಾಪ್ ಇಟ್ಕೊಂಡಿದ್ರೆ ಕೋಸ್ಲಾ ಇದು ಮಾಡ್ತಾರೆ, ಅವ್ರೆಲ್ಲ ಬಂದು ಫುಲ್ ಚಾಪಿಂಗ್ ಬೇಕಾದ್ರೆ ಫುಲ್ ಚಾಪಿಂಗ್ ಮಾಡ್ಬೋದು. ಹಾಗೆ ತೋರಿಸಿದ್ನ ನಮಗೆ. ಓಕೆ ನೋಡಿ, ಇದು ಪಲ್ಯ ಕಟ್ ಮಾಡ್ತಾರೆ, ಕಟ್ ಮಾಡಿದೀನಿ. ಸೂಪರ್ ಆಗಿ ರೆಡಿ ಆಗಿದೆ ಸರ್. ಹಾಗಲಕಾಯಿ ಎಲ್ಲ ಇಷ್ಟು ನಿಮ್ಗೆ ಕಟ್ ಮಾಡಿ ಪಲ್ಯ ಮಾಡ್ತಂದ್ರೆ ಸೂಪರ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ ಇದು. ಓಕೆ. ಇದೇ ನಿಮಗೆ ಫುಲ್ ಚಾಪಿಂಗ್ ಬೇಕಂದ್ರೂ ಫುಲ್ ಚಾಪಿಂಗ್ ಆಗ್ಬೋದು. ಫುಲ್ ಚಾಪಿಂಗ್ ಒಂದು ತೋರಿಸ್ಕೊಡ್ತೀನಿ ಸರ್. ತೋರಿಸಿ ಫುಲ್ ಚಾಪಿಂಗ್ ತೋರಿಸಿ. ಇದು ಮೀಡಿಯಂ ಮಾಡಿದ್ದೀನಿ. ಹೌದು, ಮೀಡಿಯಂ ಮಾಡಿದ್ದೀನಿ. ಓಕೆ. ನೋಡಿ ಮೀರಲ್ಲಿ ಬಂದು ಮೀಡಿಯಂ ಆಗಿ ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡಿ ಹಾಕಿದ್ದೀನಿ. ನಿಮ್ ಫುಲ್ ಚಾಪಿಂಗು ಫುಲ್ ಆಗಿ ಚಾಪಿಂಗ್ ಇರ್ಬೇಕಂದ್ರೆ ಹಂಗೆ ಹಾಕಿದ್ದೀನಿ. ಸಿಪ್ಪೆ ತೆಗಿಬೇಕಲ್ವಾ? ಆದ್ರೆ ಸಿಪ್ಪೆ ನೀವು ತೆಗಿಬೇಕು. ನಾವು ಈ ಚಾಂಪಲ್ಗೋಸ್ಕರ ಹಂಗೆ ಹಾಕ್ತಿದ್ರೆ. ಓಕೆ ಓಕೆ. ಹಾಕಿ. ಫುಲ್ ಚಾಪಿಂಗ್ ಆಯಿತು ಈರುಳ್ಳಿ ಕಂಪ್ಲೀಟ್ ಡನ್. ಸೊ ಈ ಥರ ಫುಲ್ ಚಾಪಿಂಗ್ ಬೇಕಾದ್ರೂ ಮಾಡ್ಬೋದು. ವಾಹ್, ಹಾಗೆ ಸರ್ ಅದನ್ನ ಫುಲ್ ಹೋಯ್ತಲ್ಲ ಸರ್ ಇದು. ಇದೇ ನಿಮಗೆ ಮೀಡಿಯಂ ಸೈಜ್ ಬೇಕಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿ ಸ್ಲೋ ಆಗಿ ಹಾಕಿದ್ರೆ ಸಾಕು. ಫುಲ್ ಚಾಪಿಂಗ್ ಸರ್. ಇದು ಸೈಜ್ ಆಗಿ ಹಾಕ್ಬೋದು, ಫುಲ್ ಚಾಪಿಂಗ್ ಆಗಿ ಮಾಡ್ಬೋದು ಸರ್. ಸೊ ಇದು ಇಲ್ಲಿಡಿ ಸರ್, ಅಲ್ಲಿ ಆಮ್ಲೆಟ್ ಮಾಡೋಕ್ಕೆ ಸಕ್ಕದಾಗಿರುತ್ತೆ ಸರ್ ಇದು. ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ ಇದು. ನೈಸ್. ಸೊ ನೆಕ್ಸ್ಟ್ ನೋಡಿ ಸರ್, ಹಿಟ್ಟು ಕಲ್ಸೋದು. ನೀವು ಅಕ್ಕಿ, ರಾಗಿ, ಗೋಧಿ ಯಾವ್ದು ಬೇಕಂದ್ರೆ ಕಲ್ಸ್ಕೋಬಹುದು. ಜಸ್ಟ್ ಈ ತರ ಫಿಟ್ ಮಾಡ್ತಾ ಇದೀನಿ. ಇದಕ್ಕೆ ಜೊತೆಗೆ ನಿಮಗೆ ಮೆಸೂರಿಂಗ್ ಕಪ್ ಕೊಡ್ತಾ ಇದೀನಿ.
ಇದು ನಿಮಗೆ ಮೆಸರಿಂಗ್ ಕಪ್ಪು, ಇದರಲ್ಲಿ 300 ಗ್ರಾಮ್ಸ್ ಹಿಟ್ಟು ತಗೊಂಡಿದ್ದೀನಿ. ಸೊ ವಾಟರ್ ಬಂದು 300 ಗ್ರಾಮ್ಸ್ 300 ml ಆಗ್ಬೇಕಂತಲ್ಲ. ಸೊ ನಾವು ಇದು ತಗೊಂಡು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ಯಾಕೆ ಒಬ್ಬರ ಮನೆಯಲ್ಲಿ ಒಂದೊಂದ್ ತರ ಮಿಕ್ಸ್ ಮಾಡ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಫಸ್ಟ್ ಒಂದ್ಸಲಿ ಚೆಕ್ ಮಾಡಿಬಿಡಿದ್ರೆ ಆಮೇಲೆ ನೆಕ್ಸ್ಟ್ ಅದನ್ನ ಹಾಕೋಬಹುದು. ಸೊ ಈಗ ಜಸ್ಟ್ ಜನರಲ್ ಆಗಿ ನಾನು 300 ಗ್ರಾಮ್ ಹಿಟ್ಟು ತಗೊಂಡಿದ್ದೀನಿ. ಈ ಕಪ್ ಕೊಡ್ತೀರಾ ಜೊತೆಲೆ? ಹೌದು ಸರ್, ಈ ಕಪ್ ಕೊಡ್ತೀನಿ ನಿಮಗೆ. ಸೊ ಈ ಜೊತೆಗೆ ಸಾಲ್ಟು ಹಾಕಿದ್ದೀನಿ ಸರ್. ಸೊ ನೆಕ್ಸ್ಟು ವಾಟರ್ನ ಫಸ್ಟು ಈ ಕಪ್ಪಲ್ಲಿ ನಾವು ಇದು ಮಾಡ್ಕೊಳ್ತೀನಿ ಒಂದ್ಸಲಿ ಮೆಷರ್ಮೆಂಟ್ಗೋಸ್ಕರ. ಓಕೆ, ಅಂದರೆ ಒಂದೇ ಸಲ ಹಾಕಲ್ಲ ನೀವು? ಒಂದೇ ಸಲ ಹಾಕಲ್ಲ ಸರ್ ನಾವು. ಓಕೆ ಓಕೆ. ಸೊ ಫಸ್ಟ್ ಇದು ಕ್ಯಾಪ್ ಹಾಕ್ತೀನಿ ಸರ್. ಸ್ಟಾರ್ಟಿಂಗ್ ನೀರೇನು ಹಾಕೋದು ಬೇಡ? ನೀರೇನು ಹಾಕ್ಬೇಡ ಸರ್. ಓಕೆ, ಸಾಲ್ಟ್ ಮಿಕ್ಸ್ ಆಗುತ್ತೆ. ಓಕೆ ಓಕೆ ಓಕೆ. ಹಾಂ, ಸಾಲ್ಟ್ ಮಿಕ್ಸ್ ಆಗಬೇಕಲ್ವಾ? ಕರೆಕ್ಟು ಕರೆಕ್ಟು. ನೆಕ್ಸ್ಟ್ ವಾಟರ್ ಬಂದು ನೀವು ಸ್ವಲ್ಪ ಸ್ವಲ್ಪ ಹಾಕಿ ಸರ್. ಆಯಿಲ್ ಹಾಕ್ತಾ ಇದ್ದೀರಾ? ಹೌದು ಸರ್, ಆಯಿಲ್. ನೋಡಿ ಸರ್, ಆಯಿತು. ಹಿಟ್ಟು ರೆಡಿ? ಹೌದು ಸರ್, ನೋಡಿ. ಓ ಮೈ ಗಾಡ್. ಸೊ ಆಗಿದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಸರ್. ನಾವು ಮೀಡಿಯಂ ಕನ್ಸಿಸ್ಟೆನ್ಸಿ, ನಾವು ಇದು ಮಲ್ಟಿ ಮೇಕರಲ್ಲಿ ಚಪಾತಿ ಮಾಡೋಕ್ಕೆ ಎಷ್ಟು ಬೇಕೋ ಆ ಥರ ಮಿಕ್ಸ್ ಮಾಡಿದ್ದೀನಿ. ಇದು ಕರೆಕ್ಟ್ ಆಗಿದೆಯಾ ಸರ್? ಕರೆಕ್ಟ್ ಆಗಿದೆ. ಲೂಸ್ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡಿದ್ದೀನಿ. ಚಪಾತಿ ಮಾಡಕ್ಕೆ ಬೇಕಲ್ವಾ ನೋಡಿ ವೀಕ್ಷಕರೇ, ತುಂಬಾ ಜನ ಕಷ್ಟಪಡ್ತೀರಾ ಚಪಾತಿ ಮೇಕರ್ಗೆ ಯಾವ ತರ ಮಾಡೋದು ಅಂತ. ಇದು ಲೂಸ್ ಆಗಿ ಇರಬೇಕು ಅಷ್ಟೇ ಸರ್. ಹೋಳಿಗೆ ಮಾಡ್ತಾರಲ್ಲ ಆ ಥರ ಸರ್, ಬೇರೆ ಹೋಳಿಗೆ ಮಾಡೋ ಥರ. ಹೌದು ಸರ್. ಸೊ ನೆಕ್ಸ್ಟ್ ನೋಡಿ ಸರ್, ಈ ತರ ಬೀಟಿಂಗ್ ಡಿಸ್ಕು. ಸೊ ಈ ತರ ಬೀಟಿಂಗ್ ಸೇಮ್ ಇದನ್ನು ನಾಬ್ ಇರ್ತದೆ. ಸೊ ಮೇಲ್ಗಡೆ ಬರ್ತಾರೆ, ಇಳಿದಿರ ಲಾಕ್ ಆಗುತ್ತೆ. ಹಾಕ್ತಾ ಇದೀನಿ. ಸೊ ಈಗ ನಾವು ಸ್ಯಾಂಪಲ್ಗೆ ಎಗ್ ಮಾಡಿ ತೋರಿಸ್ತಾನೆ. ಎಗ್ ಮಾತ್ರ ಅಲ್ಲ ಸರ್, ಇದರಲ್ಲಿ ನಿಮಗೆ ಕೋಲ್ಡ್ ಕಾಫಿ ಮಾಡ್ಕೋಬಹುದು. ಆದ್ರೆ ನಿಮಗೆ ಮಯೋನಸ್, ಲಸ್ಸಿ, ಕೇಕ್ಗೆಲ್ಲ ಕ್ರೀಮ್ಸ್ ಮಿಕ್ಸ್ ಮಾಡ್ತಾರಲ್ಲ ಅದನ್ನ ಮಾಡ್ಕೋಬಹುದು. ಈ ತರ ನಿಮಗೆ ದೋಸೆ ಬ್ಯಾಟರ್ ಕೂಡ ಬೀಟ್ ಮಾಡ್ಕೋಬಹುದು. ನಿಮ್ಗೆ ಬೀಟಿಂಗ್ ಎಲ್ಲ ಆಗುತ್ತೆ ಸರ್. ಬೀಟಿಂಗ್ ಪರ್ಪಸ್ ಎಲ್ಲ ಆಗುತ್ತೆ. ಸೊ ನಿಮ್ಗೆ ಇದು ಬಂದು ಒಂದು 1/4 kg ಬರೋ ನಿಮ್ಗೆ ಯಾವ್ದು ಬೇಕಾದ್ರೆ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಇವಾಗ ಎಗ್ ಹಾಕ್ತಾ ಇದ್ದೀವಿ. ಎಗ್ ಹಾಕ್ತೀನಿ. ಎಗ್ ಎಲ್ಲ ಬಂದು ನಿಮಗೆ ಮನೆಯಲ್ಲಿ 10 ಎಗ್ ಕೂಡ ಇದು ಒಂದೇ ಟೈಮಲ್ಲಿ ಮಾಡಿಸ್ಕೋಬಹುದು ಸರ್. ಸೊ ಸ್ವಲ್ಪ ದಪ್ಪ ನಮಗೆ ಇದು ಬೇಕು, ಆಮ್ಲೆಟ್ ಬೇಕು ಅಂದ್ರೆ ಈ ತರ ಬೀಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬೀಟ್ ಮಾಡ್ಕೋಬಹುದು ಸರ್. ಪಫಿ ಆಮ್ಲೆಟ್ ಎಲ್ಲ ಮಾಡೋಕ್ಕೆ ನಿಮಗೆ ಚೆನ್ನಾಗಿ ಬೀಟಿಂಗ್ ಮಾಡ್ಬೇಕಂದ್ರೆ ಇದರಲ್ಲಿ ಹಾಕಿದ್ರೆ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ನೀವು ಕೈನಲ್ಲಿ ಹಿಂಗೆ ಹಿಂಗೆ ಮಾಡ್ತಾ ಇರೋದ್ರಿಂದ ನೀವು ಇದರಲ್ಲಿ ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ ಸರ್. ನಿಮ್ಗೆ ತೋರಿಸ್ತೀನಿ ನೋಡಿ ಸರ್. ನೋಡೋಣ ನೋಡಿ ಸರ್, 6 ಎಗ್ ಹಾಕಿದ್ದೀನಿ. ಸೊ ಇದನ್ನ ಹಾಕ್ಬಿಟ್ಟು ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಇದಾಗ್ಬಿಡ್ತದೆ ಅಷ್ಟೇ. ಬೀಟ್ ಆಗುತ್ತಾ? ಬೀಟ್ ಆಗುತ್ತೆ ಸರ್. ಮೇಲ್ಗಡೆ ಇದು ಬಂದು ಇಟ್ಕೊಳ್ಳೋದು ಒಳ್ಳೇದಾಗ್ತೀರಾ? ಓಕೆ, ಮೇಲ್ಗಡೆ ಬರಲ್ಲ. ಸರಿ ಸರ್, ಸೆಕೆಂಡಲ್ಲಿ ಬೀಟ್ ಆಯ್ತು ನೋಡಿ ಎಷ್ಟು ಕ್ರೀಮಿಯಾಗಿ ಆಗಿದೆ ಅಂತ. ನೋಡೋಣ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಅಂತ ನೋಡಿ. ಓಹೋ, ಹಿಂಗಿದೆ ನೋಡಿ ಸರ್ ಇದು. ಹೌದು ಸರ್, ಫುಲ್ಲು ನೋಡಿ ವೀಕ್ಷಕರೇ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ. ಸೊ ಹಂಗೆ ನಾವು ಬೇಕಾದರೆ ಕೇಕ್ ಮಾಡ್ಬೋದು, ಆಮ್ಲೆಟ್ ಮಾಡ್ಕೋಬೋದು, ಮಯೋನೀಸ್ಗೆ ಎಲ್ಲ ಪರ್ಫೆಕ್ಟ್ ಅಲ್ವಾ ಸರ್ ಇದು? ಹೌದು ಸರ್. ಹಂಗೆ ತೆಗಿಬೋದು ನೋಡಿ.
ವೀಕ್ಷಕರೇ ಎಲ್ಲವನ್ನ ನೋಡ್ಕೊಂಡ್ ಬಂದ್ರೆ ಡೆಫಿನೆಟ್ಲಿ ಇದು ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಇದೆ. ನಾವು ಮಾಡಿರೋದು ಒಂದ್ ಸ್ವಲ್ಪ ಏನ್ ಸಿಗುತ್ತೆ ಅಷ್ಟು ಮಾಡಿದೀವಿ. ಬಟ್ ನೀವು ಬೇರೆ ಬೇರೆ ಸಾರ್ ಹೇಳ್ದಂಗೆ ಕೋಲ್ಡ್ ಕಾಫಿ ಇರ್ಬೋದು, ಬೇರೆ ಬೇರೆ ಚಾಪಿಂಗ್ ಇರ್ಬೋದು, ಬೀಟಿಂಗ್ ಇರ್ಬೋದು, ಎಲ್ಲ ಮಾಡ್ಕೋಬಹುದು. ಸರ್ ಫೈನಲ್ ಆಗಿ ಬರ್ತಾ ಇರೋದು ಪ್ರೈಸಿಂಗ್ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಇದು ಖಂಡಿತ ಸರ್. ಇದು ನೋಡಿ ಸರ್, 4,375 ರೂಪಾಯಿ ಯೂನಿವರ್ಸಲ್ ಮಾಡಲ್ 4G ಯೂನಿವರ್ಸಲ್ ಅಂದ್ರೆ ಎಲ್ಲ ಮಿಕ್ಸಿಗೆ ಒಂದು 70% ಮಿಕ್ಸಿಗೆ ಮ್ಯಾಚ್ ಆಗುತ್ತೆ. ಸರಿ. ಸೊ ಆ ಮಾಡಲ್ ಬಂದು ನಿಮಗೆ 3,370 ರೂಪಾಯಿ ಕೊಡ್ತಾ ಇದೀನಿ. 4,375 ನಮ್ಮ ಚಾನಲ್ ಕಡೆಯಿಂದ ಬರೋರಿಗೆ 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀನಿ. 3,375 ರೂಪಾಯಿ ಸರ್. 1,000 ರೂಪಾಯಿ ಡಿಸ್ಕೌಂಟ್. ಹೌದು ಸರ್, ಆಫರ್ ಇದೆ 1,000 ರೂಪಾಯಿ. ಸಂಕ್ರಾಂತಿ ಆಫರ್ ಅಂತ ಹೇಳ್ಬೋದು. 4,375 ಇರೋದು 3,375 ಗೆ ಕೊಡ್ತಾ ಇದ್ದಾರೆ ವೀಕ್ಷಕರು. ಇದರಲ್ಲಿ ನಿಮಗೆ ಒಂದು ಸೆಲೆಕ್ಟೆಡ್ ಮಾಡಲ್ಸ್ ಇದೆ ಸರ್. ಮಾಡಲ್ಸ್ ಗೆ ಬಂದು ಒಂದು 200 ರೂಪೀಸ್ ಎಕ್ಸಸ್ ಆಗುತ್ತೆ ಬೇರೆ ಮಾಡೆಲ್ಗಳಿಗೆ. ಈಗ ಜನರಲ್ ಆಗಿ ಒಂದು 70% ಮಿಕ್ಸಿಗೆ ಬಂದು ಮ್ಯಾಚಿಂಗ್ ಆಗೋದು ಮಾಡಲ್ ಬೇರೆ, ಒಂದು ಬ್ರಾಂಡೆಡ್ ಮಿಕ್ಸಿ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅವ್ರದ್ದು ಮಾಡಲ್ ಗಿಯರ್ ಬಾಕ್ಸ್ ಚೇಂಜಸ್ ಆಗುತ್ತೆ. ಸೊ ಅದನ್ನ ಕಾಸ್ಟ್ ವೈಸ್ ವೇರಿಯೇಷನ್ ಇರ್ತದೆ. ಸೊ ಅವಾಗ ಅದಕ್ಕೆ ಒಂದು 200 ರೂಪಾಯಿ ಎಕ್ಸರ್ಸೈಸ್ ತಗೊಳ್ತಾ ಇರೋದು ಸರ್. ಓಕೆ ಓಕೆ ಓಕೆ. ಬಟ್ 100% ಎಲ್ಲಾ ಮಿಕ್ಸಿಗಳಿಗೂ ಮ್ಯಾಚ್ ಮಾಡಿ ಕೊಡ್ತೀರಾ? 90% ಮಿಕ್ಸಿಗೆ ಕಂಪಲ್ಸರಿ ಮ್ಯಾಚ್ ಆಗುತ್ತೆ, ಮ್ಯಾಚ್ ಮಾಡಿ ಕೊಡ್ತೀರಾ. ಸೂಪರ್, ನಿಜವಾಗ್ಲೂ ಒಂದು ಒಳ್ಳೆ ಪ್ರೈಸ್ ಇದೆ. ಆಕ್ಚುಲಿ ನೀವು ಹೇಳಿದ್ರಲ್ವಾ 8,000 9,000 ಮಿಕ್ಸಿಗಳಿಗೆ ಇದು ಬರ್ತಾ ಇದೆ. ಅದ್ರ ಜೊತೆ ಕೊಕೊನಟ್ ಸ್ಕ್ರಾಪರ್ ಸಿಗಲ್ಲ, ಜ್ಯೂಸರ್ ಸಿಗೋದಿಲ್ಲ. ಸೆಕೆಂಡ್, ಈಗ ಇದು ಮಿಕ್ಸಿ ಜೊತೆ ಬೇಕಾದ್ರೂ ಕೂಡ ನಿಮಗೆ ಪ್ರೈಸ್ ನೋಡಿದ್ರೆ ನಾವು ಮಿಕ್ಸಿ ಮಾತ್ರ ಸೆಪರೇಟ್ 3,675 ಮಾಡ್ತಾ ಇರೋದೀನಿ ಸರ್. ಇದು ನಿಮಗೆ ನೋಡಿದ್ರೆ 800 ವಾಟ್ಸ್ ಹೈಬ್ರಿಡ್ ಮೋಟರ್ ಮಿಕ್ಸಿ, ಕಾಪರ್ ಮೋಟರ್ ಪ್ಲಸ್ 3 ಜಾರ್ ಬರ್ತದೆ. ಸೊ ಇದು ಜೊತೆಗೆ ಈ ಅಟ್ಯಾಚ್ಮೆಂಟ್ ಸೇರಿದ್ರೆ 7,500 ರೂಪೀಸ್ ಸಮಥಿಂಗ್ ಆಗುತ್ತೆ ಸರ್. ಸೊ ಇದರಿಂದ ನಾವು ಡಿಸ್ಕೌಂಟ್ ಕೊಟ್ಟು ನಿಮಗೆ ಬರೀ 5,975 ರೂಪೀಸ್ಗೆ ನಾವು ಮಿಕ್ಸಿ ಪ್ಲಸ್ ಈ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ. 5,975. ಹೌದು, ಟೋಟಲ್ ಸೆಟಪ್ ನಿಮಗೆ 3 ಜಾರು, ಮಿಕ್ಸಿ, ಕಿಚನ್ ಸೆಟಪ್ಸ್. ಸೊ 4G ಫುಡ್ ಪಾಸಸ್ ಅಟ್ಯಾಚ್ಮೆಂಟ್ ಹೇಳ್ಬೋದು. ಇದು ಜೊತೆಗೆ ಸೇರಿ ಬರೀ 5,975 ಸರ್ ಡಿಸ್ಕೌಂಟ್ ಹೋಗಿ. ಬೆಸ್ಟ್ ಆಫರ್ ಬಿಡಿ ಸರ್. ನಿಜವಾಗ್ಲೂ ಕೂಡ ನೀವು ಇದನ್ನೇ ನಾನು ಹೆಸರೇ ಹೇಳಿದ್ರಲ್ವಾ, ಕಾಂಬಿನೇಷನ್ ಮಾಡಿ ತಗೊಂಡ್ರೆ, ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ತಗೊಂಡ್ರೆ, ನಾನೇ ವಿಡಿಯೋ ಮಾಡಿದ್ದೀನಿ, ಹೊರಗಡೆ ವಿಡಿಯೋ ಮಾಡಿದ್ದೀನಿ. 8,000 9,000 ಮಿನಿಮಮ್ ಇದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಹೋಗ್ತೀರಾ ಅಂದ್ರೆ 15,000 ರೂಪೀಸ್ ತನಕ ನಾನೇ ನೋಡಿದ್ದೀನಿ. ಇದು ಕೂಡ ನಿಮಗೆ ಗ್ಯಾರಂಟಿ ಎಲ್ಲ ಇದೆ. ಈಗ ಮೋಟರ್ ಇದು 2 years ವ್ಯಾರಂಟಿ ಇದೆ, ಸರ್ವಿಸ್ ಫ್ರೀ ಇದೆ, ಈಚ್ ಅಂಡ್ ಪಾರ್ಟ್ಸ್ ನಿಮಗೆ ಅವೈಲೇಬಲ್ ಇದೆ, ಗ್ಯಾರಂಟಿ ಎಲ್ಲ ಇದೆ ಸರ್. ನಮಗೆ ಇಲ್ಲಿ ಗುರುಬಲ್ ನಮ್ದು ಆಫೀಸ್ ಇದೆ, ಇಲ್ಲಿ ಕಳಿಸ್ತೇವೆ ನಾವು, ಸರ್ವಿಸ್ ಮಾಡಿ ಕಳ್ಸಿಕೊಡ್ತೀನಿ. ಸರ್ವಿಸ್ ಮಾಡಿ ಕಳ್ಸಿಕೊಡ್ತೀರಾ ಅಂಡ್ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡಿ ಕೊಡ್ತೀರಾ? ಹೌದು ಸರ್, ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ. ಇಲ್ಲಿ ಬ್ಯಾಂಗ್ಳೂರ್ ಅಂದ್ರೆ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಡೋರ್ ಸ್ಟೆಪ್ ಕೊಟ್ಬಿಡ್ತೀರಾ? ಅಡ್ವಾನ್ಸ್ ಕಳ್ಸಿಬಿಡಿದ್ರೆ ಸಾಕು, ಮನೆಗೆ ಹೋಗಿ ಚೆಕ್ ಮಾಡಿ ಕೊಡ್ತೀನಿ ಬ್ಯಾಂಗ್ಳೂರಲ್ಲಿ. ಕರ್ನಾಟಕ ಎಲ್ಲಿ ಬೇಕಾದ್ರೆ ಅವರಿಗೆ ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀನಿ, ಶಿಪ್ಪಿಂಗ್ ಮಾಡ್ಕೊಡ್ತೀರಾ. ಅಂಡ್ ಕರ್ನಾಟಕ ಆಲ್ ಓವರ್ ಶಿಪ್ಪಿಂಗ್ ಫ್ರೀ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ನಮ್ಮ ಬೆಂಗಳೂರಲ್ಲಿ ಮಾತ್ರ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಮಿನಿಮಮ್ ಒಂದು ಅಮೌಂಟ್ ಅಂತೂ ನೀವು ಮಾಡಲೇಬೇಕು, ಒಂದು 500 ರೂಪೀಸ್ ಮಾಡಿದ್ರೆ ಸಾಕು ಅಂತ ಅನ್ಕೊಂತೀನಿ. ಸೊ ವೀಕ್ಷಕರೇ, ಗೋಲ್ಡನ್ ಅಸೋಸಿಯೇಟ್ಸ್ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇಲ್ಲಿ ಏನೇನು ನಾವು ಮಾಡಲಿಲ್ಲ ಅದನ್ನ ನೋಡ್ಬೇಕು ಅಂದ್ರೆ ಇವ್ರದೇ ಯೂಟ್ಯೂಬ್ ಪೇಜ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಮನೇಲಿ ನಾವು ಇದು ಮಾಡ್ಬೋದಾ ಅಂತ ನೀವು ಡೆಫಿನೆಟ್ಲಿ ಆ ವಿಡಿಯೋನ ನೋಡ್ಬೋದು. ಇದ್ರ ಜೊತೆಲಿ ಮಲ್ಟಿ ಮೇಕರ್ ಇರ್ಬೋದು, ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಸಂಕ್ರಾಂತಿ ಟೈಮಲ್ಲಿ ಒಂದು ಒಳ್ಳೆ ಮಲ್ಟಿ ಮೇಕರ್ ಅನ್ನ ತಗೊಬಂದಿದ್ದೀರಾ. ಸೊ ಇದ್ರ ಬಗ್ಗೆ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕಂಪ್ಲೀಟ್ ನಿಮಗೆ ಈಗಲೇ ಎಕ್ಸಾಮ್ ಟೈಮ್ ಶುರು ಆಗುತ್ತೆ ಸರ್. ಕಂಪಲ್ಸರಿ ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಯಾರು ಬಂದು ತರಕಾರಿ ಕಟ್ ಮಾಡಕ್ಕೆ, ಅದಕ್ಕೆ ಮಕ್ಕಳು ಬಂದು ಊಟ ಮಾಡೋದು ಇದು ಮಾಡ್ತಾರೆ, ಬಟ್ ಹೆಲ್ತಿ ಫುಡ್ ಕೊಡ್ಬೇಕಾಗುತ್ತೆ. ಸೊ ನಮಗೆ ಈ ಟೈಮಲ್ಲಿ ತಗೊಂಡಿದ್ರೆ ಕಂಪ್ಲೀಟ್ ಅವರಿಗೆ ಯೂಸ್ ಆಗುತ್ತೆ. ಈ ತರ ನಿಮಗೆ ಕಟ್ಟಿಂಗ್ಸ್ ಕೆಲಸ ಆಗುತ್ತೆ, ಅದೇ ತರ ನಿಮಗೆ ಚಾಪಿಂಗ್ ಕೆಲಸ ಆಗುತ್ತೆ, ಅದೇ ತರ ನಿಮಗೆ ನೋಡಿ ಹಿಟ್ಟು ಕಲ್ಸ್ಕೋಬಹುದು, ನಿಮಗೆ ಸಿಟ್ರಸ್ ಜ್ಯೂಸಸ್ ಮಾಡ್ಕೋಬಹುದು. ಸೊ ಮಲ್ಟಿಪಲ್ ವೆರೈಟಿ ಒಂದೇ ಟೈಮಲ್ಲಿ ಮಾಡಿಸ್ಕೋಬಹುದು. ಅಲ್ಲಿ ಮಕ್ಕಳಿಗೂ ಹೆಲ್ತಿ ಫುಡ್ಸ್ ನಾವು ಕೊಡಬಹುದು. ಸೊ ಇದು ಒಳ್ಳೆ ಪ್ರಾಡಕ್ಟ್. ನಿಮ್ಮ ಹತ್ರ ಅಲ್ಲೇ ಮಿಕ್ಸಿಯಲ್ಲಿ ನೀವು ಯೂಸ್ ಮಾಡಿಸ್ಕೋಬಹುದು. ನಾವು ಮಿಕ್ಸಿವೇ ನಾವು ತಗೊಳ್ಳಿ ಖಂಡಿತ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಅಲ್ಲೇ ಮಿಕ್ಸಿ ಆಲ್ರೆಡಿ ತಗೊಂಡಿರ್ತೀರ, ಒಂದು 400 ರೂಪಾಯಿ 500 ರೂಪಾಯಿ ಕೂಡ ಆಲ್ರೆಡಿ ಮಿಕ್ಸಿ ತಗೊಂಡಿದ್ದೀರಾ. ಸೊ ಅದಕ್ಕೆ ಒಂದು ಕಿಟ್ ಅಟ್ಯಾಚ್ಮೆಂಟ್ ತಗೊಂಡ್ಬಿಟ್ರೆ ನಿಮ್ಮ ಮಿಕ್ಸಿ ಅಪ್ಗ್ರೇಡ್ ಮಿಕ್ಸಿ ಆಗ್ಬಿಡುತ್ತೆ, ಬೆಟರ್ ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ 4G ಅಟ್ಯಾಚ್ಮೆಂಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.